ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಗಿಡವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದರ ಹೆಸರು ಪಾಂಡವರ ಬತ್ತಿ ಎಂದು. ಈ ಗಿಡದ ಸೈಂಟಿಫಿಕ್ ನೇಮ್ ಕ್ಯಾಲಿಕಾರ್ಪಾ ಟೊಮೆಂಟೋಸಾ ಹಾಗೂ ಇದು ಲೆಮಿಸಿಯಾ ಫ್ಯಾಮಿಲಿಗೆ ಸೇರಿರುವಂಥ ಒಂದು ಗಿಡ. ಈ ಗಿಡದ ಎಲೆಗಳು ವೆಲ್ವೆಟ್ನಂತೆ ಸಾಫ್ಟ್ ಆಗಿದ್ದು, ಹಿಂದೆ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋಗುವಾಗ ಇದರ ಎಲೆಯ ಚಿಗುರನ್ನು ದೀಪದ ಬತ್ತಿಯಾಗಿ ಉಪಯೋಗ ಮಾಡಿದರು ಎನ್ನುವುದು ನಂಬಿಕೆ. ಹಾಗಾಗಿಯೇ ಈ ಒಂದು ಗಿಡಕ್ಕೆ ಪಾಂಡವರ ಬತ್ತಿ ಎನ್ನುವಂಥ ಹೆಸರು ಬಂತು. ಈಗ ಇದು ಬತ್ತಿಯಂತೆ ಉರಿಯುತ್ತದಂತೆ. ನೋಡುವ, ಅದೊಂದು ಪ್ರಯೋಗ ಮಾಡಿ ನೋಡುವ. ಈಗ ಅದರ ಚಿಗುರನ್ನು ತೆಗೆದುಕೊಂಡಿದ್ದೀನಿ ಮತ್ತು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಅದ್ದಿ ಬೆಂಕಿ ಕೊಟ್ಟಾಗ ಯಾವ ರೀತಿಯಲ್ಲಿ ಉರಿಯುತ್ತೆ ಅಂತ ನೋಡುವ. ಉರಿತಾ ಇದೆ ನೋಡಿ. ಸ್ವಲ್ಪ ದೀಪದ ಎಣ್ಣೆಯನ್ನು ಹಚ್ಚಿದ್ದಷ್ಟೇ ನೋಡಿ ಯಾವ ರೀತಿ ಉರಿತಾ ಇದೆ. ಒಂದು ಬಟ್ಟೆಯಿಂದ ಮಾಡಿದಂಥ ಬತ್ತಿ ಯಾವ ರೀತಿ ಉರಿಯುತ್ತೆ ಅದೇ ಥರ ಉರಿತಾ ಇದೆ. ಅದು ಹಸಿಯಾದಂಥ ಒಂದು ಎಲೆ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂಕಿ ತಗೊಳ್ತಾ ಇದೆ. ಸಕ್ಸಸ್. ನಿಜವಾಗಿ ಇದು ಪಾಂಡವರ ಬತ್ತಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಹೊತ್ತು ಉರಿತಾ ಇದೆ. ಬತ್ತಿ ಯಾವ ಥರ ಉರಿತದೆ ಅದೇ ಥರ ಉರಿತಾ ಇದೆ ನೋಡಿ, ನೀವು ನೋಡ್ಬೋದು. ಹಾಗಾಗಿ ಅದಕ್ಕೆ ಪಾಂಡವರ ಬತ್ತಿ ಅಂತ ಕರೀತಾರೆ. ಬಹುಶಃ ಇದರಲ್ಲಿ ಈ ಒಂದು ಎಲೆಯಲ್ಲಿ ಎಣ್ಣೆಯ ಅಂಶ ಇರ್ಬೋದೇನೋ, ಅಥವಾ ಇದೊಂದು ವೆಲ್ವೆಟ್ ರೀತಿಯಲ್ಲಿ ಇರುವ ಕಾರಣವಾಗಿ ಎಣ್ಣೆಯನ್ನು ಸಾಕಷ್ಟು ಹೀರಿಕೊಳ್ಳುತ್ತಾ ಅಂತ ಗೊತ್ತಿಲ್ಲ. ಹೇಗಿದ್ದರೂ ಇದನ್ನು ಪಾಂಡವರ ಬತ್ತಿ ಅಂತ ಕರೆಯುವುದು ಸಾರ್ಥಕವೇ ಸರಿ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಯಾರು ಕೂಡ ನಂಬಲ್ಲ ಇದೊಂದು ಗಿಡದ ಎಲೆಯನ್ನು ಉರಿಸ್ತಾ ಇದ್ದಾರೆ ಅಂತೇಳಿ. ನಿಜವಾಗಿಯೂ ಕೂಡ ಬತ್ತಿಯನ್ನು ಉರಿಸಿದ ರೀತಿಯಲ್ಲಿ ಉರಿತಾ ಇದೆ ನೋಡಿ. ಎಷ್ಟು ಬೆಳಕು ಕಾಣ್ತಾ ಇದೆ ನೋಡಿ. ನಿಮಗೂ ಕೂಡ ಇಂಥ ಒಂದು ಎಲೆ ಸಿಕ್ಕಿದರೆ ನೀವು ಕೂಡ ಪ್ರಯೋಗ ಮಾಡಿ ನೋಡಿ, ಮತ್ತು ನೀವೇ ಹೇಳುವಿರಂತೆ ನಿಜವಾಗಿ ಇದು ಪಾಂಡವರ ಬತ್ತಿ ಎಂದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಆದಷ್ಟು ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.